ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 1ರ ಕರೆಂಟ್ ಅಫೇರ್ಸ್, ಇದು ಡೈಲಿ ಕರೆಂಟ್ ಅಫೇರ್ಸ್ ಆಗಿದೆ. ಓಕೆ, ಮೊದಲನೇದಾಗಿ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕುವರೆಗೂ ರಾಷ್ಟ್ರೀಯ ಪೋಷಕಾಂಶ ವಾರ, ನ್ಯಾಷನಲ್ ನ್ಯೂಟ್ರಿಷನ್ ವೀಗಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. 1982ರಿಂದ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ವತಿಯಿಂದ ಬರುವ ಆಹಾರ ಮತ್ತು ಪೋಷಣಾ ಮಂಡಳಿ FNO ವತಿಯಿಂದ ಆಚರಿಸಲಾಗುತ್ತದೆ. ನೆಕ್ಸ್ಟ್, 61ನೇ ಆವೃತ್ತಿಯ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ 2024ರ ಪ್ರಶಸ್ತಿಯನ್ನು ಗ್ರ್ಯಾಂಡ್ ಮಾಸ್ಟರ್ ಕಾರ್ತಿಕ್ ವೆಂಕಟರಮನ್ ಇವರು ಆಂಧ್ರಪ್ರದೇಶ ರಾಜ್ಯದವರು ಜಯಿಸಿದರು. ಆಯೋಜನೆ ಮಾಡಿದ್ದು ಹರಿಯಾಣದ ಗುರುಗ್ರಾಮದಲ್ಲಿ 61ನೇ ಆವೃತ್ತಿಯ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ 2024 ಆಯೋಜನೆ ಮಾಡಿತ್ತು. ನೆಕ್ಸ್ಟ್, ಇತ್ತೀಚೆಗೆ ಹಿಮಾಚಲ ಪ್ರದೇಶ ಸರ್ಕಾರವು ಮಹಿಳೆಯರ ವಿವಾಹದ ಕನಿಷ್ಠ ವಯಸ್ಸನ್ನು 21ಕ್ಕೆ ಏರಿಸಿದೆ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರ ಅಂತಂದರೆ ಹಿಮಾಚಲ ಪ್ರದೇಶ. ಎಷ್ಟಕ್ಕೆ ಏರಿಸಿದೆ ಅಂತಂದರೆ 21ಕ್ಕೆ ಮಹಿಳೆಯರ ವಿವಾಹದ ವಯಸ್ಸನ್ನು ಕನಿಷ್ಠ 21ಕ್ಕೆ ಏರಿಸಿದೆ. ನೆಕ್ಸ್ಟ್, ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಮಹಿಳೆಯರಿಗೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ ದೂರುಗಳನ್ನು ನೋಂದಾಯಿಸಲು ಮತ್ತು ಮೇಲ್ವಿಚಾರಣೆಗಾಗಿ ಶಿ ಬಾಕ್ಸ್ ಪೋರ್ಟಲ್ ಅನ್ನು ಅನಾವರಣಗೊಳಿಸಿದೆ. ಶಿ ಬಾಕ್ಸ್ ಅಂದರೆ ಸೆಕ್ಸುವಲ್ ಹರಾಸ್ಮೆಂಟ್ ಬಾಕ್ಸ್ ಇದರ ಅರ್ಥವಾಗಿದೆ. ನೆಕ್ಸ್ಟ್, ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಮಾಲಿನ್ಯ ನಿಯಂತ್ರಣಾ ನೌಕೆ ಸಮುದ್ರ ಪ್ರತಾಪ್. ಓಕೆ, ಯಾವುದಂದರೆ ಸಮುದ್ರ ಪ್ರತಾಪನ್ನು ಭಾರತೀಯ ಕರಾವಳಿ ಗಸ್ತು ಪಡೆ ICGಗೆ ನಿಯೋಜನೆ ಮಾಡಲಾಯಿತು. ನೆಕ್ಸ್ಟ್, ಶಾಂಘೈ ಸಹಕಾರ ಒಕ್ಕೂಟದ SCO 2024ರ ಸಾಲಿನ ಸರ್ಕಾರಗಳ ಮುಖ್ಯಸ್ಥರ ಶೃಂಗಸಭೆಯು ಪಾಕಿಸ್ತಾನದಲ್ಲಿ ನಡೆಯಲಿದೆ. SCO ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸ್ಥಾಪನೆಯಾಗಿರೋದು 15ನೇ ಜೂನ್ 2001ರಂದು. ಕೇಂದ್ರ ಕಚೇರಿ ಇರೋದು ಬೀಜಿಂಗ್ನಲ್ಲಿ. ಸದಸ್ಯ ರಾಷ್ಟ್ರಗಳು ಅಂತಂದರೆ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಭಾರತ, ರಷ್ಯಾ, ಪಾಕಿಸ್ತಾನ, ಚೀನಾ, ಕಜಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್. ನೆಕ್ಸ್ಟ್, 9ನೇ ದೇಶ ಅಂತಾರೆ ಇರಾನ್ ಬರುತ್ತೆ. ನೆಕ್ಸ್ಟ್, ಸೇರ್ಪಡೆಯಾಗಿರೋದು 10ನೇ ದೇಶ ಯಾವುದಂದರೆ ಬೆಲಾರಸ್. ನೆಕ್ಸ್ಟ್, ಅವನಿ ಲೇಖರಾ ಅವರು ಭಾರತದ ಖ್ಯಾತ ಪ್ಯಾರಾ ಒಲಿಂಪಿಕ್ಸ್ ಆಟಗಾರ್ತಿಯಾಗಿದ್ದಾರೆ. ಇವರು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಚಿನ್ನದ ಪದಕಗಳನ್ನು ಜಯಿಸಿದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ನೆಕ್ಸ್ಟ್, ಟೋಕಿಯೋ 2020 ಮತ್ತು ಪ್ಯಾರಿಸ್ 2024ರ ಪ್ಯಾರಾ ಒಲಿಂಪಿಕ್ಸ್ಗಳಲ್ಲಿ 10 ಮೀಟರ್ ಏರ್ ರೈಫಲ್ಸ್ ಸ್ಪರ್ಧೆಯಲ್ಲಿ ಚಿನ್ನ ಜಯಿಸಿದ್ದಾರೆ. ಇದು 2024 ಸೆಪ್ಟೆಂಬರ್ 1ರ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.